ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ ಸ್ಪೆಷಲ್ ಏನಂತ ಅಂದರೆ ರೈಸ್ ಜೊತೆಗೆ ಬೇಳೆ ಸಾಂಬಾರು. ನೋಡಿದ್ರಲ್ವ, ತರಕಾರಿ ಎಲ್ಲ ಹಾಕಿ ನೀಟಾಗಿ ಬೇಳೆ ಸಾಂಬಾರು ಮಾಡಿದ್ದೀನಿ. ಜೊತೆಗೆ ಕಾಳುಗುಜ್ಜು, ಬಟ್ ಬಟಾಣಿ ಹಾಕಿಲ್ಲ ಇದರಲ್ಲಿ, ಇದು ಕಾಳುಗುಜ್ಜು. ಆ್ಯಂಡ್ ಬೋಂಡ, ಒಬ್ಬಿಟ್ಟು ಮತ್ತು ಹಪ್ಪಳ ಆ್ಯಂಡ್ ಮನೆಯಲ್ಲೇ ಮಾಡಿರುವಂಥ ತುಪ್ಪ. ಯಾಕೆ ಇವತ್ತು ಇಷ್ಟೊಂದು ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮ ಮಾವನವರು ಹೊಸ ಮನೆ ಮಾಡಿದ್ಮೇಲೆ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಇಲ್ಲಿ. ಅದಕ್ಕೋಸ್ಕರ ಏನಿದು ಬಾಣಲಿನೇ ಅಂತ ನೋಡ್ತಾ ಇದ್ದೀರಾ. ಎಲ್ಲ ಊಟ ಎಲ್ಲ ಆದಮೇಲೆ ಒಂದು 6 ಗಂಟೆಗೆ ಯಾಕೋ ಮಕ್ಳು ಇವತ್ತು ಮ್ಯಾಂಗೋ ಕೇಕ್ ಮಾಡಮ್ಮ ಅಂತ ಕೇಳ್ತಾನೆ ಇದ್ರು. ಆ್ಯಂಡ್ ಅದೇ ಇದು ಒಂದು 6 o'clock ಮೇಲೆ ಮ್ಯಾಂಗೋ ಕೇಕ್ ಮಾಡಿದೆ. ನಾನು ಇದನ್ನು ಕೂಡ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಮಾಡಿರೋದು. ಬಟ್ ಅವ್ರು ಹೇಳ್ಕೊಟ್ಟಿರುವಂಥ ಒಂದು ಅಳತೆ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. ಬಟ್ ಯಾವುದು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಳಿಸಿ, ನಾನು ಹೇಳ್ತೀನಿ ಯಾವುದು ಹಿಂಗೆ ಅಂತ. ಬಟ್ ಇಷ್ಟೊಂದು ದಿನ ಕೇಕ್ಸ್ ಟ್ರೈ ಮಾಡಿದ್ದೀನಿ, ಬಟ್ ಇದಂತೂ ತುಂಬ ಪರ್ಫೆಕ್ಟಾಗಿ, ನೀಟಾಗಿ, ಬ್ಯಾಲೆನ್ಸ್ಡ್, ಸ್ವೀಟಾಗಿ ಸಖತ್ತಾಗಿತ್ತು. ಆ್ಯಂಡ್ ಯಾಕೆ ಮಾಡಿದೆ ಅಂತ ಅಂದರೆ, ತುಂಬ ಹೊರಗಡೆ ಕೇಳ್ತಾನೆ ಇರ್ತಾರೆ ಬಾಕ್ಸ್ ಕೂಡ ಪ್ಯಾಕ್ ಮಾಡೋಕ್ಕಾಗುತ್ತೆ ಅನ್ನೋಕ್ಕೋಸ್ಕರ ಮ್ಯಾಂಗೋ ಕೇಕ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ನನ್ನ ಮಗಳಂತೂ ಎಕ್ಸೈಟೆಡ್ ಆಗಿಬಿಟ್ಟಿದ್ಲು ನೋಡೋದಕ್ಕೆ. ಪರ್ಫೆಕ್ಟಾಗಿ ಬಂದಿತ್ತು ಇವತ್ತಂತೂ. ಬಟ್ ತುಂಬ ಇಷ್ಟ ಆಯಿತು. ನಾನು ಹಾರಕ್ಕೆ ಅಂತ ಬಿಟ್ಟಿದ್ದೆ ಅದನ್ನು 1 hour. ಬಟ್ 1 hour ಆದಮೇಲೆ ಅದು ತುಂಬ ಅಂಟ್ಕೊಂಡೋಗ್ಬಿಟ್ಟಿತ್ತು. ಏನು ಮಾಡಿದ್ರು ಬರ್ತಾನೆ ಇರಲಿಲ್ಲ. ಯಾಕಂದರೆ ನಾನು 5 minutes ಮುಂಚೆಗೆ ಅದನ್ನು ಆಫ್ ಮಾಡಬೇಕನ್ಸುತ್ತೆ, ಒಂದು 5 to 3 minutes ಮುಂಚೆ. ಸೊ ಫ್ಲಫಿಯಾಗಿತ್ತು, ನೋಡ್ಬೋದು. ಆ್ಯಂಡ್ ನಮ್ಮನೆಗೆ ಇವತ್ತು ನಮ್ಮ ಮಾವನವ್ರು ಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು. ಮಕ್ಕಳಂತೂ ತುಂಬ ಚೆನ್ನಾಗಿ ಆಟ ಆಡಿದ್ರು ಅವ್ರ ಜೊತೆ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಯಾವ ಥರ ವೀಡಿಯೋ ಹಾಕಿದ್ರೆ ಫಸ್ಟ್ ಗೊತ್ತಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಕೊಡಿ, ನನಗೆ ಗೊತ್ತಾಗಲಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ. ಟಾಟಾ, ಮತ್ತೆ ನಾಳೆ ಸಿಗುವ.